ಹೋಮ್ ಮೇಡ್ ಪರೋಟ ಮಾಡೋಕ್ಕೆ ನಾನು ತೊಗೊಳ್ತಿರೋದು ಫಸ್ಟ್ 2 ಸ್ಪೂನಷ್ಟು ಶುಗರನ್ನು ಹಾಕಿ ನೆನೆಸಿಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನೆನೆಸಿಕೊಂಡು ಈಗ ಅರ್ಧ kg ಅಷ್ಟು ಹಸಿಟ್ಟು ಹಾಕ್ಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೆನೆಸಿರುವ ಶುಗರ್ ನೀರು ಹಾಕಿಬಿಟ್ಟು ಪೌಡರ್ಗೆಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಸ್ವಲ್ಪನೇ ಹಸಿಟ್ಟು ಚಪಾತಿ ಹಸಿಟ್ಟು ಥರ ಮಿಕ್ಸ್ ಮಾಡಿಕೊಂಡು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಟ್ಟೆಲ್ಲ ಸ್ಪ್ರೆಡ್ ಮಾಡಿಕೊಂಡು ಒಂದು 10 to 15 ಮಿನಿಟ್ಸ್ ರೆಸ್ಟ್ ಮಾಡೋದಕ್ಕೆ ಬಿಟ್ಟು ಆನಂತರ 15 ಮಿನಿಟ್ಸ್ ಆದಮೇಲೆ ಹಸಿಟ್ಟನ್ನ ಚೆನ್ನಾಗಿ ಏನು ಮಾಡಬೇಕು, ಮೆತ್ತಗೆ ಪ್ರೆಸ್ ಮಾಡಿಕೊಂಡು ಎಳ್ಕೋಬೇಕು, ಪ್ರೆಸ್ ಮಾಡಬೇಕು, ನಾದಬೇಕು ಚೆನ್ನಾಗಿ. ಆಗ ಪರೋಟ ಚೆನ್ನಾಗಿ ಬರುತ್ತೆ. ಎಷ್ಟೊತ್ತಾದರೆ ಅಷ್ಟೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈಗ ರೋಲ್ ಮಾಡಿಕೊಂಡು ನಿಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದಾಗಿ ಕಟ್ ಮಾಡ್ಕೊಳ್ಳೋಣ. ಪರೋಟ ಸೈಜ್ ಎಷ್ಟು ಬೇಕೋ ಅಷ್ಟು. ಈಗ ಸ್ವಲ್ಪ ಪೌಡರ್ ಅಂದರೆ ಮೈದಾ ಹಸಿಟ್ಟು ಹಾಕ್ಕೊಂಡು ಚಪಾತಿ ಥರ ನಾದ್ಕೊಂಡು ತೆಳ್ಳಗೆ ಎಷ್ಟು ಆಗುತ್ತೋ ಅಷ್ಟು ತೆಳ್ಳಗೆ ಮಾಡಿಕೊಂಡು ಈಗ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಮೈದಾ ಹಸಿಟ್ಟು ಸ್ಪ್ರಿಂಕಲ್ ಮಾಡಬೇಕು. ಚೆನ್ನಾಗಿ ಸ್ಪ್ರಿಂಕಲ್ ಮಾಡಿದ್ದಾದಮೇಲೆ ಈಗ ಒಂದು ಚಾಕು ತಗೊಂಡು ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ. ಕಟ್ ಇಟ್ ಇಂಟು ಪೀಸಸ್. ಸಣ್ಣಗೆ ಪೀಸಸ್ ಕಟ್ ಮಾಡ್ಕೊಳ್ತಾ ನೋಡಿ, ನಾನು ತೋರಿಸ್ತಿರೋ ಹಾಗೆ ಕಟ್ ಮಾಡಿಕೊಂಡು ಈಗ ಎಲ್ಲ ಪೀಸಸನ್ನು ಎತ್ತಿ ಚೆನ್ನಾಗಿ ಉಂಡೆ ಥರ ಮಾಡಿಬಿಟ್ಟು ರೋಲ್ ಮಾಡಿಕೊಂಡು ಕಂಪ್ರೆಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೌಡರೆಲ್ಲ ಎಣ್ಣೆ ಹಾಕಬೇಕು. ಇವಾಗ ಎಣ್ಣೆ ಹಾಕಿ ಚಪಾತಿ ಥರ ನಾದ್ಕೋಬೇಕು. ಈಗ ಸ್ವಲ್ಪ ದಪ್ಪ ಬಂದರೂ ಪ್ರಾಬ್ಲಮ್ ಇಲ್ಲ. ಪರೋಟ ತುಂಬ ತೆಳ್ಳಗೇನು ಮಾಡೋಕ್ಕೆ ಹೋಗಬೇಡಿ. ಈಗ ಸುಡ್ಕೊಳ್ಳೋಣ. 2 ಕಡೆಯೂ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಸುಟ್ಕೋಬೇಕು. ಮೈದಾ ಅಲ್ವಾ, ಸ್ಲೋ ಫ್ಲೇಮಲ್ಲಿ ಚೆನ್ನಾಗಿ ಸುಡಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಪೀಸಸ್ನು ಹೀಗೆ ಪರೋಟ ಥರ ಮಾಡಿಕೊಂಡು ಚೆನ್ನಾಗಿ ಸುಡಬೇಕು. ಈಗ ಎಲ್ಲ ಒಂದು ಪ್ಲೇಟಿಗೆ ತಗೊಂಡು ಕಂಪ್ರೆಸ್ ಮಾಡಬೇಕು. ಆಗ ಲೇಯರ್ಸ್ ಗೊತ್ತಾಗುತ್ತೆ ನಮಗೆ. ನೋಡಿ ಎಷ್ಟು ಸ್ಮೂತಾಗಿ ಲೇಯರ್ ಕಾಣಿಸ್ತಿದೆ ನೋಡಿ. ತುಂಬ ಸ್ಮೂತಾಗಿ ಬರುತ್ತೆ. ನಾವು ಆಚೆಯಿಂದ ತಗೊಬರೋ ಪರೋಟಗಿಂತ ಮನೆಗೆ ಮಾಡಿದ್ರೆ ಟೇಸ್ಟಿ ಹಾಗೂ ಹೆಲ್ದಿ. ಈಗ ನಾನು ಪರೋಟ ಜೊತೆ ಎಣ್ಣೆ ಬದನೆಕಾಯಿನ ಟೇಸ್ಟ್ ಮಾಡ್ತಿದ್ದೀನಿ. ನೋಡಿ ಎಷ್ಟು ಸ್ಮೂತಾಗಿದೆ. ಓಕೆ, ಎಲ್ಲರೂ ನೋಡಿ ಹಾಗೆ ಟ್ರೈ ಮಾಡಿ, ಮನೆಗೆ ಮಾಡಿ. ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ. See you again in the next vlog.